ನಮಸ್ಕಾರ ರೈತರೆ. ಇವತ್ತು ಬಂದಿರೋದು ನಾವು ಸರ್ಪನ್ 531 ಪ್ಲಾಟಿಗೆ ಬಂದಿದೀವಿ. ಮೆಣಸಿನಕಾಯಿ ತಳಿ ಇದು ವೆರೈಟಿ ಬಂದ್ಬಿಟ್ಟು ಕರಿಕಾಯಿ ಬರುತ್ತೆ. ಡ್ಯೂಯಲ್ ಪರ್ಪಸ್ ಅಂದ್ರೆ ರೆಡ್ಗೂ ಹಾಕೋಬಹುದು ನೀವು, ಮತ್ತೆ ಹಸಿರು ಕಾಯಿನೂ ಹರಿಬಹುದು. ಇದ್ರ ಇಳುವರಿ ನೋಡ್ಬೋದು, ಫೀಲ್ಡ್ ಪರ್ಫಾರ್ಮೆನ್ಸ್ ನಾವು ಹೇಳ್ತೀವಿ. ಇಳುವರಿ ಹೆಂಗ್ ಬಂದಿದೆ ಅಂತ ನೋಡ್ಬೋದು. ಸ್ಟ್ರೇಟ್ ಕಾಯಿ ಕರಿಕಾಯಿ ಇದು. ಸ್ವಲ್ಪ ಬಿಸಿಲು ಬರ್ತಿದೆ ಅಂತ ನಿಮ್ಗೆ ಅದು ಬಿಳಿಯ ಕ್ಯಾಮ್ರಾನಲ್ಲಿ ಕಾಣಿಸುತ್ತೆ, ಬಟ್ ಕರಿಕಾಯಿ ಇದು. ಶೈನಿಂಗ್ ನೋಡ್ಬೋದು ಹೆಂಗಿದೆ ಶೈನಿಂಗ್ ಅಂತ. ಕರಿಕಾಯಿ ಇದು ನೋಡ್ರಿ, ಇದು ಯಾವ ತರ ಬಂದಿದೆ. ಕರಿಕಾಯಿ ಡ್ಯೂಯಲ್ ಪರ್ಪಸ್, ಹಸಿನೂ ಹರಿಬಹುದು ಮತ್ತೆ ಒಣಕಾಯಿನೂ ಹರಿಬಹುದು. ಇದು ಬರೀ 55 ದಿನದ ಪ್ಲಾಟ್ ಇದು. ನೀವು ಹೂ ನೋಡ್ಬೋದು, ಫ್ಲವರ್ ಸೆಟ್ಟಿಂಗ್ ಆಗ್ಲಿ ಮತ್ತೆ ಕಾಯಿ ಸೆಟ್ಟಿಂಗ್ ಆಗ್ಲಿ ನೋಡ್ತಿರ್ಬೋದು ಹೆಂಗ್ ಸೆಟ್ಟಿಂಗ್ ಆಗ್ತಿದಾವ ಅಂತ. ಕಂಟಿನ್ಯೂಸ್ ಫ್ರೂಟ್ ಸೆಟ್ಟಿಂಗ್ ಮತ್ತೆ ಫ್ಲವರ್ ಸೆಟ್ಟಿಂಗ್ ಇದೆ. ಅರ್ಲಿ ವೆರೈಟಿ 15 ದಿನ ಅರ್ಲಿ ಬರುತ್ತೆ. ನೀವು ಹಸಿರು ಕಾಯಿ ಹರಿದ್ರ ಅಂತಂದ್ರೆ ಇದು ಹಸಿರು ಕಾಯಿನಲ್ಲಿ 15 ದಿನ ಅರ್ಲಿ. ಇದು ನೋಡ್ರಿ, ಇದು ಯಾವ ತರ ಇದೆ. ಒಂದೇ ಗಿಡದ್ನಲ್ಲಿ ಇನ್ನು ಒಂದ್ 2-3 ದಿನಕ್ಕೆ ಇವ್ರು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡ್ತಾರ. ವೆರೈಟಿ ಲೋಯೆಸ್ಟ್ ಮೇಂಟೆನೆನ್ಸ್ ಅಲ್ಲಿ ಹೈಯೆಸ್ಟ್ ಈಲ್ಡ್ ನೀವು ತೆಗಿಬೇಕಂದ್ರೆ ಸರ್ಪನ್ 531 ಆರಾಮ್ ಹಾಕ್ಬೋದು. ಫ್ಲವರಿಂಗ್ ಆಗ್ಲಿ ಮತ್ತೆ ಫ್ರೂಟ್ ಸೆಟ್ಟಿಂಗ್ ಆಗ್ಲಿ ರೈತರು ಬಂದ್ಬಿಟ್ಟು ಇವರೇ ಮಾಡ್ತಿರೋದು 531 ವೆರೈಟಿ ನಮ್ದು. ಇವರು ಮಾತಾಡಿದ್ದಾರೆ, ಇವ್ರದ್ದು ಅನಿಸಿಕೆನು ಹೇಳಿದ್ದಾರೆ ಇನ್ನೊಂದು ವಿಡಿಯೋನಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ಒಂದೇ ಗಿಡದಲ್ಲಿ ಯಾವ ತರ ಇದೆ ಅಂತ. ಇದು ಸ್ಟ್ರಕ್ಚರ್ ಹೆಂಗಿದೆ ಅಂತಂದ್ರೆ ಫುಲ್ ರೌಂಡ್ ಆಗಿ ಫ್ರೂಟ್ ಸೆಟ್ಟಿಂಗ್ ಆಗತ್ತೆ. ಇಲ್ಲಿಂದ ಹಿಡ್ಕೊಂಡು ರೌಂಡ್ ಆಗಿ ಕಂಪ್ಲೀಟ್ ಫ್ರೂಟ್ ಸೆಟ್ಟಿಂಗ್. ಇಲ್ಲಿ ನೋಡ್ರಿ, ಒಂದೇ ಗಿಡದಲ್ಲಿ ಹೇಳ್ತಿರೋದ್ನ. ಒಂದೇ ಗಿಡದಲ್ಲಿ ಹೆಂಗಿದೆ ನೋಡ್ರಿ ಫ್ರೂಟ್ ಸೆಟ್ಟಿಂಗ್. ಇದು ಒಂದೇ ಗಿಡ, ಫುಲ್ ಒಂದೇ ಗಿಡ ಇದೆ ನೋಡ್ರಿ. ಮತ್ತೆ ಮೇಲ್ಗಡೆ ಮತ್ತೆ ಹೂ ಸಂಖ್ಯೆ ಎಲ್ಲ ಮತ್ತೆ ಇನ್ನೂ ಸ್ಟಾರ್ಟಿಂಗ್ ಇದಾವೆ. ಇದು ನೀವು ಹಸಿ ಕಾಯಿಗಾಗ್ಲಿ ಒಣಕಾಯಿಗಾಗ್ಲಿ ಮಾರ್ಬೋದು. ಇದ್ರದ್ದು ಏನ್ ಅಡ್ವಾಂಟೇಜ್ ಅಂದ್ರೆ ಕಾಯಿ ಹರಿದಾದ್ಮೇಲೆ ಕಾಯಿ ವಜನ್ ಜಾಸ್ತಿ ಬರುತ್ತೆ. ಒಳಗಡೆ ಬೀಜ ಜಾಸ್ತಿ ಇದೆ ಇದರಲ್ಲಿ. ಬೀಜ ಜಾಸ್ತಿ ಇದ್ದಾಗಿಂದ ಏನಾಗುತ್ತೆ, ನಿಮಗೆ ಕಾಯಿ ವಜನ್ ಜಾಸ್ತಿ ಬರುತ್ತೆ. ಆಮೇಲೆ ಹಸಿ ಕಾಯಿ ನೀವು ಚೀಲದಲ್ಲಿ ಹಾಕಿ ತುಂಬಬೇಕಾರೆ ಕಾಯಿ ಒಡೆಯಲ್ಲ. ಇದು ಕಾಯಿ ಒಡೆಯಲ್ಲ, ಪಟ್ ಪಟ್ ಅಂತ ಹೊಡೆಯತ್ತದ. ಕಾಯಿ ಹೊಡಿಬಾರ್ದು. ಕಾಯಿ ಹೊಡಿತಂದ್ರೆ ವೇಸ್ಟೇಜ್ ಹೋಗುತ್ತೆ ಮಾರ್ಕೆಟಿಗೆ. ಸೊ ಇದ್ರಲ್ಲಿ ಕಾಯಿ ಹೊಡೆಯಲ್ಲ, ಕಾಯಿ ಗಟ್ಟಿದೆ, ಕಾಯಿ ತೂಕನೂ ಬರುತ್ತೆ. ಮಾರ್ಕೆಟ್ ಹಾಕಿದ್ರೆ ಡ್ಯಾಮೇಜ್ ಬರಲ್ಲ ನಿಮಗೆ. ಅದು ಬಹಳ ಇಂಪಾರ್ಟೆಂಟ್ ಮಾರ್ಕೆಟ್ ಹೋಗಿದಾಗ. ಅದಕ್ಕೆ ನಿಮ್ಗೆ ರೇಟ್ ಜಾಸ್ತಿ ಕೊಡ್ತಾರೆ ಕಾಯಿ ಹೊಡಿಲಿ. ಈಗ ರೇಟ್ ಬೇರೆದಕ್ಕೆಲ್ಲ ಕಡಿಮೆ ಆದ್ರೂ ಇದಕ್ಕೆ ರೇಟ್ ಕಡಿಮೆ ಆಗಿಲ್ಲ. ಡಿಮಾಂಡ್ ಆಗಿ ಬಂದು ಇಲ್ಲಿ ಡೈರೆಕ್ಟ್ಲಿ ಹೊಲಕ್ಕೆ ಬಂದು ಹೋಯ್ತಿದಾರೆ. 531 ವೆರೈಟಿ ಡ್ಯೂಯಲ್ ಪರ್ಪಸ್ ಕರಿಕಾಯಿ ಮತ್ತೆ ನೀವು ಹಸಿಕಾಯಿ ಇದು ಎರಡು ಮಾಡ್ಕೋಬಹುದು. ಪೂರಾ ಪ್ಲಾಟ್ ನೋಡ್ಬೋದು ನೀವು ಇಲ್ಲಿ ಹೆಂಗ್ ಬಂದಿದೆ ಅಂತ. ಬರೀ 55 ದಿನದ ಕ್ರಾಪ್ ಇದು. ಇದು ಹೆಂಗೆ ನೀವು ಕಾಯಿ ಹರ್ಕೊಂತ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತೀರಿ, ಹಂಗಿನ್ನೂ ಕಾಯಿ ಸೆಟ್ಟಿಂಗ್ ಜಾಸ್ತಿ ಆಗತ್ತಿದೆ. ಗಿಡ ಇನ್ನೂ ಹೈಟ್ ಬರುತ್ತಿದೆ. ಇನ್ನು ಗಿಡ ಇನ್ನು ಒಂದು 15-20 ದಿನ ಬಂದ್ರೆ ಗಿಡ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಗಿಡ ಸ್ಟ್ರಕ್ಚರ್ ಇನ್ನೂ ಹೈಟ್ ಬರುತ್ತಿದೆ. ಮತ್ತೆ ಕಾಯಿ ಫುಲ್ ಸೆಟ್ಟಿಂಗ್ ಇರುತ್ತೆ ಇದ್ರ ಮೇಲೆ. ಮತ್ ಇನ್ನೊಂದು ರೈತರು ಹೇಳ್ಬೇಕಂತಂದ್ರೆ, ಕೆಳಗಡೆ ಇದೇನು ಇದಿದಲ್ಲ ಗಿಡದ ಬುಡ, ಇದು ಸ್ಟ್ರೆಂತ್ ಬಹಳ ಇದೆ. ಇದು ಕೆಳಗಡೆ ಅಂದ್ರೆ ನಿಮಗೆ ಕಾಯಿ ಸೆಟ್ಟಿಂಗ್ ಆಗಿದ್ದಾಗೂ ಗಿಡ ಬಾಗಲ್ಲ. ಇದು ಗಿಡ ಕೆಳಗಡೆ ಬೀಳಲ್ಲ. ಇದು ಕಾಯಿ ಸೆಟ್ಟಿಂಗ್ ಆದ್ರೂ ಫುಲ್ ಗಿಡ ಕೆಳಗಡೆ ಬಾಗಲ್ಲ. ಇದು ಸ್ಪೆಷಲಿ ಯಾರು ಒಣಕಾಯಿ ಮಾಡಕ್ ಹೋಗ್ತಾರಲ್ಲ, ಕಾಯಿ ಸೆಟ್ಟಿಂಗ್ ಜಾಸ್ತಿ ಆಗಿರತ್ತ. ಅವಾಗ ಯಾವಾಗ ಕಾಯಿ ಸೆಟ್ಟಿಂಗ್ ಜಾಸ್ತಿ ಆಗಿರುತ್ತೆ ಗಿಡ ಬಾಗತ್ ಅಂತ ಕಂಪ್ಲೇಂಟ್ ಬಹಳ ಮಾಡ್ತಾರೆ. ಅದಕ್ಕೆ ನಾವು ಅದು ಕೆಳಗಡೆ ಬುಡನೇ ಸ್ಟ್ರೆಂತ್ ಮಾಡ್ಬಿಟ್ಟು ಅಂತಂದ್ರೆ ಗಿಡ ಬಾಗಲ್ಲ. ಸೊ ಇದರಿಂದ ನಿಮಗೆ ವೇಸ್ಟೇಜ್ ಆಗ್ಲಿ ಇದೆಲ್ಲ ನಿಮಗೆ ಬರೋಲ್ಲ ಇದರಲ್ಲಿ. ಮತ್ತೆ ಬಹಳ ಈಸಿಯಾಗಿ ಇದನ್ನ ಲೋ ಮೇಂಟೆನೆನ್ಸ್ ಅಲ್ಲಿ ಮಾಡ್ಬೋದು. ನೀವು ಇದನ್ನ ಹಸಿ ಕಾಯಿನಲ್ಲಿ ನೀವು ಹಾರ್ವೆಸ್ಟ್ ಮಾಡಿದ್ರೆ 15 ದಿನ ಅರ್ಲಿ ಬರತ್ತೆ. ಯಾವ್ದಾರ ವೆರೈಟಿ ಹಾಕ್ರಿ ನೀವು ಮಾರ್ಕೆಟ್ ನಲ್ಲಿ, ಯಾವ್ದಾರ ವೆರೈಟಿ ತೊಗೊಂಡ್ ಹಾಕ್ರಿ 15 ಡೇಸ್ ಅರ್ಲಿ ಹಸಿಕಾಯಿ. ನೀವು ಒಣಕಾಯಿ ಮಾಡಿದ್ರೆ ಅಂತಂದ್ರೆ ಏನು 35-40 ದಿನ ಅರ್ಲಿ ವೆರೈಟಿ. ಇದು ಹೆಂಗ್ ಅರ್ಲಿ ಅಂತ ಅದು ಹೇಳ್ತೀನಿ. ಫ್ರೂಟ್ ಸೆಟ್ಟಿಂಗು ಮತ್ತೆ ಫ್ಲವರ್ ಸೆಟ್ಟಿಂಗು ಎರಡು ಅಟ್ ಎ ಟೈಮ್ ಆಗತ್ತೆ. ಕೆಲವು ಮಾರ್ಕೆಟ್ ಏನೇ ನಿಮ್ಗೆ ವೆರೈಟಿ ಸಿಗತ್ತಲ್ಲ, ಬೇರೆ ವೆರೈಟಿ ಫಸ್ಟ್ ಫ್ಲವರ್ ಸೆಟ್ಟಿಂಗ್ ಆಗತ್ತೆ, ಆಮೇಲೆ ಫ್ರೂಟ್ ಸೆಟ್ಟಿಂಗ್ ಆಗತ್ತೆ, ಮತ್ ಗ್ಯಾಪ್ ಆಗತ್ತೆ, ಮತ್ ಫ್ಲವರ್ ಸೆಟ್ಟಿಂಗ್ ಆಗತ್ತೆ. ಇದು ಹಂಗಿಲ್ಲ. ಫ್ರೂಟ್ ಸೆಟ್ಟಿಂಗ್ ಫ್ಲವರ್ ಸೆಟ್ಟಿಂಗ್ ಎರಡು ಅಟ್ ಸೇಮ್ ಟೈಮ್ ಆಗ್ತಿರತ್ತೆ. ಸೊ ನಿಮ್ಗೆ ಬೇಗ ಬಂದ್ಬಿಡತ್ತೆ. ನೀವು ಮಾರ್ಕೆಟಿಗೆ ಜಾಸ್ತಿ ಬೇಗ ಹೋಗ್ಬೋದು. ಸೆಕೆಂಡ್, ನಿಮ್ದು ಲೇಬರ್ ಖರ್ಚು ಉಳಿಯತ್ತೆ. ನಿಮ್ದು ಇಲ್ಲಿಂದ ರೆಗ್ಯುಲರ್ ಮೇಂಟೆನೆನ್ಸ್ ಇದಲ್ಲ ಅದು ಖರ್ಚು ಉಳಿಯತ್ತೆ. ಸೊ ಇದ್ರದ್ದು ಅಡ್ವಾಂಟೇಜ್ 531. ಸೊ ಇದರ ಫೀಲ್ಡ್ ಪರ್ಫಾರ್ಮೆನ್ಸ್ ಬೆಸ್ಟ್ ಇದೆ, ಮಾರ್ಕೆಟ್ ಪರ್ಫಾರ್ಮೆನ್ಸ್ ದಿ ಬೆಸ್ಟ್ ಇದೆ. ಯಾರ್ಯಾರು ರೈತರು ಇದನ್ನ ಪ್ಲಾನ್ ಮಾಡ್ತಿದ್ರೆ ಮಾಡ್ಬೇಕಂತ ಆರಾಮಾಗಿ ಮಾಡ್ಬೋದು. ನಮಸ್ಕಾರ.